ಅರ್ಚಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ದೇವಸ್ಥಾನದ ಅಧಿಕಾರಕ್ಕೆ ತಮ್ಮನ ಪುತ್ರನಿಂದಲೇ ಈ ಸ್ಕೆಚ್ ಹಾಕಲಾಗಿತ್ತು. ಉನ್ನಿ ದಾಮೋದರ್ ತಮ್ಮನ ಪುತ್ರ ಪ್ರವೀಣ್ನಿಂದ ಈ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಆಗಿದೆ. ತನ್ನ ಸಹಚರರಿಗೆ 1.5 ಕೋಟಿಗೆ ಡೀಲ್ ಕೊಟ್ಟಿದ್ದ ಪ್ರವೀಣ್ ಹಣದ ಆಮಿಷವನ್ನು ತೋರಿಸಿ ಸುಳ್ಳು ದೂರನ್ನ ಕೊಡಿಸಿದ್ದ ಈ ಗ್ಯಾಂಗ್ನ ಮುಖ್ಯಸ್ಥನೇ ಪ್ರವೀಣ್. ಯಾಕೆ ಅಂತ ಹೇಳಿದ್ರೆ ಆತನೇ ನೇರವಾಗಿ ಒಂದು ಸ್ಕೆಚನ್ನು ಹಾಕಿದ್ದ ಅಂತ. ತನಿಖೆಯ ವೇಳೆ ಮಹಿಳೆ ಸುಳ್ಳು ದೂರನ್ನ ನೀಡಿರೋದು ಪತ್ತೆಯಾಗಿದೆ. ದೂರುದಾರೆ ರತ್ನ ಸೇರಿ 5 ಬಂಧಿಸಿದ್ದಾರೆ ಈಗ ಪೊಲೀಸರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ನೋಡಿ, ಅರ್ಚಕರ ವಿರುದ್ಧ ಕೇಳಿ ಬಂದಂತ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. 5 ಪೊಲೀಸರು ಕೂಡ ಬಂಧಿಸಿದ್ದಾರೆ. ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಚಂದ್ರು. ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ ಅಲ್ಲಿ ಒಂದು ದೂರು ದಾಖಲಾಗುತ್ತೆ ಬೆಲ್ಲಂದೂರು ಠಾಣೆಯಲ್ಲಿ. ರತ್ನ ಅನ್ನುವಂತಹ ಮಹಿಳೆ ಒಂದು ದೂರನ್ನು ದಾಖಲು ಮಾಡ್ತಾಳೆ. ಏನಂತಂದರೆ ತನ್ನ ಗಂಡ ತೀರಿ ಹೋಗಿ ತಾನು ಒಂಟಿ ಮಹಿಳೆ ಆಗಿರ್ತೇನೆ, ಜೊತೆಗೆ ಸಾಕಷ್ಟು ನನಗೆ ಮನೆಯಲ್ಲಿ ತೊಂದರೆ ಇರೋದ್ರಿಂದ ಯಾರೋ ಪರಿಚಿತರು ನನಗೆ ಕೇರಳದ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತಿದ್ರೆ ನನ್ನ ಎಲ್ಲ ಒಂದು ತೊಂದರೆಗಳು ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇರುತ್ತೆ. ಹೀಗಾಗಿ ನಾನು ಅಲ್ಲಿ ಹೋಗಿರ್ತೇನೆ. ಅದಾದ ನಂತರ ಅಲ್ಲಿಗೆ ಹೋದ ನಂತರ ಅಂದರೆ ಅಲ್ಲಿ ಪ್ರಧಾನ ಅರ್ಚಕರಾಗಿರುವಂಥ ಉನ್ನಿ ದಾಮೋದರನ್ ಜೊತೆಗೆ ಆತನ ಏನು ಅಳಿಯ ಆಗಿರುವಂಥ ಅರುಣ್ ಎಂಬುವವರು ನನಗೆ ಪರಿಚಯ ಆಗ್ತಾರೆ. ಅದಾದ ನಂತರ ನನ್ನ ನಂಬರನ್ನು ಪಡ್ಕೊಂಡು ಆ ನಂಬರ್ ಇಂದ ನನಗೆ ರಾತ್ರಿ 12 ಗಂಟೆಗೆ ವಿಡಿಯೋ ಕಾಲ್ ಮಾಡಿ ನನಗೆ ನೇಕೆಡ್ ಆಗಿರಬೇಕು, ಈ ಒಂದು ಪೂಜೆ ಮಾಡಬೇಕಂತ ಹೇಳಿ, ಜೊತೆಗೆ ಆ ಒಂದು ವಿಡಿಯೋ ರೆಕಾರ್ಡನ್ನು ಮಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿರ್ತಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ರತ್ನ ಮಾಡಿರ್ತಾಳೆ. ಅದಾದ ನಂತರ ಏನು ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ ವೇಳೆ ಅಸಲಿ ಬಣ್ಣ ಬಯಲಾಗಿರುವಂತಹದ್ದು. ಈಗ ಸದ್ಯಕ್ಕೆ ಏನು ಬೆಲ್ಲಂದೂರು ಠಾಣೆಯಿಂದ ಬಾನಸವಾಡಿ ಠಾಣೆಗೆ ಒಂದು ಪ್ರಕರಣ ವರ್ಗಾವಣೆ ಆಗಿ ಬಾನಸವಾಡಿ ACP ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂತಹದ್ದು. ಈ ವೇಳೆಯಲ್ಲಿ ಒಂದು ಸಾಕಷ್ಟು ಮಾಹಿತಿ ಲಭ್ಯ ಆಗಿರುವಂತಹದ್ದು ಅಂದರೆ ಏನು ಉನ್ನಿ ದಾಮೋದರನ್ ಇದ್ದಾನೆ, ಈತನ ಸಹೋದರನ ಮಗ ಪ್ರವೀಣ್ ಅಂತ ಏನಿದ್ದಾನೆ, ಈತ ಈ ಒಂದು ಎಂಟೈರ್ ಪ್ರಕರಣಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈತ ಏನು ಆತ ಒಂದು ದೇವಸ್ಥಾನದ ಒಂದು ಚುಕ್ಕಾಣಿ ಇಡಬೇಕು, ಆತ ಒಂದು ಪ್ರಧಾನ ಅರ್ಚಕರ ಒಂದು ಹುದ್ದೆಯನ್ನು ಪಡ್ಕೋಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಉನ್ನಿ ದಾಮೋದರನ್ ಜೊತೆಗೆ ಅರುಣ್ ಅನ್ನುವರ ಮೇಲೆ ಆರೋಪ ಮಾಡಿದ್ರೆ ಅವರನ್ನು ಅಲ್ಲಿಂದ ಕೆಳಗಡೆ ಇಳಿಸ್ತಾರೆ. ಮತ್ತು ಆ ಪ್ಲೇಸ್ಗೆ ನಾನು ಕುತ್ಕೋಬೋದು ಅನ್ನುವಂಥ ಆಸೆಯಿಂದ ಪ್ರವೀಣ್ ಈ ರೀತಿಯಾದಂಥ ಒಂದು ಸ್ಕೆಚ್ ಹಾಕಿದ್ದ. ಅದಕ್ಕೆ ಏನು ಬೆಂಗಳೂರು ಮೂಲದ ಒಂದು ರತ್ನ ಅನ್ನುವಂತಹ ಮಹಿಳೆಯನ್ನು ಬಳಸ್ಕೊಂಡಿದ್ದ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಈಕೆಗೆ ಸುಮಾರು 20 ಲಕ್ಷ ರೂಪಾಯಿ ಒಂದು ಆಮಿಷವನ್ನು ಕೂಡ ಒಡ್ಡಿರ್ತಾನೆ. ಜೊತೆಗೆ ಇದಾದ ನಂತರ ಏನು ಯಾವಾಗ ಈ ಪ್ರಕರಣ ದಾಖಲಾಗುತ್ತೆ, ಜೊತೆಗೆ ಉನ್ನಿ ದಾಮೋದರನ್ ಜೊತೆಗೆ ಅರುಣ್ ಇಬ್ಬರು ಕೂಡ ಬಂಧನ ಆಗ್ತಾರೆ. ಬಂಧನ ಆದಂಥ ಸಂದರ್ಭದಲ್ಲಿ ಇವರು ಒಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೂ ಶುರು ಮಾಡ್ತಾರೆ. ನಾನು ಈ ಒಂದು ಪ್ರಕರಣವನ್ನು ಹಿಂಪಡಿಬೇಕು ಅಂತಂದರೆ ನೀವು ಸುಮಾರು 2 ಕೋಟಿ ಹಣವನ್ನು ಕೊಟ್ಟರೆ ನಾನು ಈ ಪ್ರಕರಣವನ್ನು ವಾಪಸ್ ಪಡ್ಕೋತೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇನ್ನು ಏನು ಮೋನಿಕಾ, ಅಲಂ ಶರತ್, ಮೆನನ್, ಸಚಿತ್ ಅಂತ ಸೇರಿ ಟೋಟಲ್ 5 ಜನರ ಒಂದು ಅರೆಸ್ಟ್ ಆಗಿರುವಂತಹದ್ದು. ಇನ್ನು ಪ್ರವೀಣ್ ಎಸ್ಕೇಪ್ ಆಗಿದ್ದಾನೆ. ಆತನ ಬಂಧನಕ್ಕೂ ಕೂಡ ಬಾನಸವಾಡಿ ACP ಅವರ ತಂಡ ಬಲೆ ಬೀಸಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.